Hello guys, this is the Munna trip part 2 video. ಲಾಸ್ಟ್ ಡೇ ನಾವು ರೆಸಾರ್ಟ್ ಚೇಂಜ್ ಮಾಡಿದ್ವಿ. ಡ್ರೀಮ್ ಕೋಕೋನೆಟ್ ರೆಸಾರ್ಟ್ ಅಂತ ಹೇಳಿ ಫೋಟೋಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇನ್ ರಿಯಾಲಿಟಿ ಎಲ್ಲ ಇದೆ, ಬಟ್ ಮೇಂಟೆನೆನ್ಸ್ ಅಂತೂ ಝೀರೋ, ಏನನ್ನೂ ಮೇಂಟೈನ್ ಮಾಡಿಲ್ಲ. ರೂಮ್ಸು ಅಷ್ಟೇ, ಆಮೇಲೆ ಔಟ್ಸೈಡು ಅಷ್ಟೇ, ಸ್ವಿಂಗ್ಸ್ ಎಲ್ಲ ಇದೆ, ಬಟ್ ಅದನ್ನು ಮೇಂಟೈನ್ ಮಾಡಿರಲಿಲ್ಲ. ಸೊ ಇಟ್ ವಾಸ್ ವೆರಿ ಬ್ಯಾಡ್. ಫೋಟೋಸ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡು ಬಂದಿದ್ದೆ. ಸೊ ತುಂಬ ಡಿಸಪಾಯಿಂಟ್ ಕೂಡ ಆಯಿತು. ಬಟ್ ದ ಥೀಮ್ ಈಸ್ ವೆರಿ ನೈಸ್. ಎಲ್ಲ ಕೋಕೋನೆಟ್ಟಲ್ಲೇ ಮಾಡಿರೋದು. ಅಲ್ಲಿ ವುಡ್, ಆಮೇಲೆ ಚೇರ್ಸ್ ಎಲ್ಲನೂ, ಫ್ರಮ್ ದಿ ರಿಸೆಪ್ಷನ್ ಏರಿಯಾ ಟು ರೂಮ್, ಎವ್ರಿಥಿಂಗ್ ಇಸ್ ಇನ್ ಕೋಕೋನೆಟ್. ಸೊ ಇಟ್ ವಾಸ್ ಲುಕಿಂಗ್ ನೈಸ್. ಬಟ್ ಮೇಂಟೆನೆನ್ಸ್ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ಆ ಡೇ ಫುಲ್ ನಮ್ದು ಏನೂ ಇಲ್ಲ, ಜಸ್ಟ್ ಮಲಗಿದೆ ಅಷ್ಟೇ. ಆಮೇಲೆ ಸಂಜೆ ಟೈಮಲ್ಲಿ ಸುಮ್ಮನೆ ಹಂಗೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿ ಹೊರಗಡೆ ಇಟ್ ವಾಸ್ ಫುಲ್ ಆಫ್ ಗ್ರೀನರಿ. ಅದಕ್ಕೆ ಚೆನ್ನಾಗೇನೋ ಕಾಣಿಸ್ತಿತ್ತು, ಗ್ರೀನರಿ ನೋಡೋದಕ್ಕೆ ಚೆನ್ನಾಗಿರ್ತಿತ್ತು. ಬಟ್ ಮೇಂಟೈನ್ ಮಾಡಿಲ್ಲ ಅಲ್ಲ, ಅದಕ್ಕೆ ಅಲ್ಲಿ ಮಸ್ಕಿಟೋಸ್ ಎಲ್ಲ ಇತ್ತು, ಮತ್ತು ಸ್ವಲ್ಪ ಭಯ ಕೂಡ ಆಗ್ತಿತ್ತು. ಮತ್ತು ಹೊರಗಡೆ ಬಂದಾಗ ಹಂಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ದೇ ವಾಸ್ ಒನ್ ಬ್ಯೂಟಿಫುಲ್ ಟೀ ಪ್ಲಾಂಟೇಶನ್. ಅಲ್ಲಿ ಹೋಗಿ ಫೋಟೋಸ್ ತೊಗೊಳೋಣ ಅಂದ್ಕೊಂಡು ಹೋದ್ವಿ. ಅಲ್ಲಿ ಇಟ್ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಸೊ ಐ ವಾಸ್ ಮೇಕಿಂಗ್ ವಿಡಿಯೋ ಆಫ್ ಇಟ್. ಆಮೇಲೆ ಹಿ ವಾಸ್ ಟೆಲ್ಲಿಂಗ್ ಮೀ ಟು ಮೇಕ್ ಎ ವಿಡಿಯೋ ಆಫ್ ಹಿಮ್ಸೆಲ್ಫ್. ದೆನ್ ಐ ಮೇಡ್ ದಟ್ ಆಲ್ಸೋ. ಫೋಟೋಸ್ ತೊಗೊಂಡ್ವಿ. ಆ ಫೋಟೋಸ್ ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ಮತ್ತು ಫೋನಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡಿ ಇಟ್ಟು ಫೋಟೋಸ್ ತೊಗೊಂಡ್ವಿ. ಟ್ರೈಪ್ಯಾಡ್ ಎಲ್ಲ ಏನೂ ಇದ್ದಿಲ್ಲ ಆಗ. ಬಟ್ ಇಟ್ ಕೇಮ್ ಔಟ್ ವೆಲ್. ಇಬ್ಬರು ರೆಡ್ ಮ್ಯಾಚಿಂಗ್ ಕಲರ್ ಹಾಕ್ಕೊಂಡಿದ್ವಿ. ಸೊ ಆ ಗ್ರೀನ್ಗೆ ರೆಡ್ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು. ಫೋಟೋಸ್ ವಾಸ್ ರಿಯಲಿ ನೈಸ್. ಸಮ್ ಫೋಟೋಸ್ ದಟ್ ವಿ ಕ್ಲಿಕ್ಡ್. ಆಮೇಲೆ ನೆಕ್ಸ್ಟ್ ಡೇ ಹೊರಡಬೇಕಾದ್ರೆ ಚೆಕ್ಔಟ್ ಮಾಡಿಕೊಂಡು ವಿ ವೆಂಟ್ ಟು ಸಮ್ ರಿಮೈನಿಂಗ್ ಪ್ಲೇಸಸ್. ಆ್ಯಂಡ್ ಮುನ್ನಾರಲ್ಲಿ ಮೆನಿ ಪ್ಲೇಸಸ್ ಲೈಕ್ ಫೋಟೋ ಪಾಯಿಂಟ್ ಅಂತ ಇದೆ. ದಿಸ್ ಈಸ್ ಒನ್ ಆಫ್ ಇಟ್. ಅದಾದಮೇಲೆ ದೇ ವಾಸ್ ಎ ಬೊಟಾನಿಕಲ್ ಗಾರ್ಡನ್. ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಇದ್ದಿದ್ದರಿಂದ ಇಟ್ ವಾಸ್ ಕ್ಲೋಸ್ಡ್. ಸುಮ್ಮನೆ ಹೊರಗಡೆ ಹಂಗೆ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಥಿಂಕ್ ಇಟ್ ವಾಸ್ ಬ್ಯೂಟಿಫುಲ್. We missed it. ಒಂದು ಫೋಟೋ ಪಾಯಿಂಟ್ ಅಂತ ಕರ್ಕೊಬಂದರು, ವೇರ್ ಪ್ರೊಫೆಷ್ನಲ್ ಫೋಟೋಗ್ರಫರ್ಸ್ ವಾಸ್ ದೇರ್. ಅಲ್ಲಿ ಐ ಥಿಂಕ್ 1 ಫೋಟೋಗೆ 100 ರೂಪೀಸ್ ಹಾರ್ಡ್ ಕಾಪಿ ಬೇಕು ಅಂತ ಅಂದರೆ, ಸಾಫ್ಟ್ ಕಾಪಿಗೆ 20 ರೂಪೀಸ್ ಏನೋ ಹೇಳಿದರು. ಸೊ ನಾವು ಒಂದು ಹಾರ್ಡ್ ಕಾಪಿ ತೊಗೊಳ್ಳೋಣ ಅಂತ ಹೇಳಿ ಫೋಟೋ ಇಡ್ಸ್ಕೊಂಡ್ವಿ. ಬಟ್ ಅವ್ರು ತುಂಬ ಫೋರ್ಸಸ್ ಹೇಳಿ ತುಂಬ ಫೋಟೋಸ್ ಕ್ಲಿಕ್ ಮಾಡಿ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದರು. ಅಷ್ಟೆಲ್ಲ ಫೋಟೋಸ್ ಕ್ಲಿಕ್ ಮಾಡಿದ್ಮೇಲೆ ಹೌ ಕ್ಯಾನ್ ವಿ ಸೆಲೆಕ್ಟ್ ಒನ್ ಅಲೋನ್? ಸೊ ಒಂದು ಸೆಲೆಕ್ಟ್ ಮಾಡಿ ಹಾರ್ಡ್ ಕಾಪಿ ಕೊಟ್ಟು ಸಾಫ್ಟ್ ಕಾಪಿ ಎಲ್ಲ ತೊಗೊಂಡ್ವಿ. ಐ ಥಿಂಕ್ ಒಂದು 100 ಏನೋ ಇತ್ತು, ಅದಕ್ಕೆ 1000 ರೂಪೀಸ್ ಕೊಟ್ಟು ತೊಗೊಬಂದ್ವಿ. ಅದಾದಮೇಲೆ ಟಾಟಾ ಟೀ ಎಸ್ಟೇಟ್ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಗ್ರೀನ್ ಟೀ, ಮಸಾಲ ಟೀ ಎಲ್ಲ ತೊಗೊಂಡು ಅಲ್ಲಿ ಟೀ ಕುಡಿದು ಚಾಕ್ಲೇಟ್ಸು ತೊಗೊಂಡ್ವಿ. ಮತ್ತು ರಿಟರ್ನ್ ಆದ್ವಿ. ಡ್ಯಾಮ್ ಹತ್ರ ಬಂದಿದ್ವಿ. ಇಟ್ ವಾಸ್ ಎ ವೆರಿ ಬಿಗ್ ಆ್ಯಂಡ್ ಬ್ಯೂಟಿಫುಲ್. ಅಲ್ಲಿ ಕೂಡ ಬೋಟಿಂಗ್ ಎಲ್ಲ ಇತ್ತು, ಬಟ್ ಮಳೆಯಿಂದ ಎಲ್ಲ ಸ್ಟಾಪ್ ಮಾಡಿದರು. ಸುಮ್ಮನೆ ನೋಡ್ಕೊಂಡು ಬಂದ್ವಿ. ಅದಾದಮೇಲೆ ಡ್ಯಾಮ್ ಹತ್ರನೇ ಒಂದು ಇಕೋ ಪಾಯಿಂಟ್ ಅಂತ ಇತ್ತು.
ಅಲ್ಲಿ ಹತ್ರ ಹೋಗೋದಕ್ಕೆ ಬಿಟ್ಟಿರಲಿಲ್ಲ, ಲಾಕ್ ಹಾಕಿದ್ರು. ಬಟ್ ದೂರದಿಂದನೇ ಕಿರ್ಚಿದಾಗಲೂ ಇಟ್ ವಾಸ್ ಎಕೋಯಿಂಗ್. ಇಟ್ ವಾಸ್ ಆಲ್ಸೋ ನೈಸ್. ಆ್ಯಂಡ್ ಅಲ್ಲಿ ತುಂಬ ಶಾಪಿಂಗ್ ಪ್ಲೇಸಸ್ ಇತ್ತು. ಸ್ವಲ್ಪ ಶಾಪ್ ಮಾಡಿದ್ವಿ ಮನೆಗೆಲ್ಲ ನಾನು. ಮಾಡಿದ ಬಸ್ ಬಂದು ನಾಟ್ ಡೈರೆಕ್ಟ್ ಟು ಮುನ್ನಾರ್ ಅಲ್ಲ. ಸೊ ಮುನ್ನಾರಿಂದ ಉಡುಮಲ್ಪೇಟೆಗೆ ಕಾರ್ ಅರೇಂಜ್ ಮಾಡಿದರು, ಅಲ್ಲಿಂದ ಬಸ್ ಇತ್ತು. ಸೊ ಆ ವೇ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಅಲ್ಲಿ ಸ್ವಲ್ಪ ವೀಡಿಯೋಸ್ ತೊಗೊಂಡು ಹೋಗ್ತಿದ್ದೆ ಹೋಗ್ಬೇಕಾದ್ರೆ. ನಾವು ಬಸ್ ಸ್ಟಾಪಲ್ಲಿ ಇಳಿದ ತಕ್ಷಣವೇ ಅಲ್ಲಿ ಆಟೋಸ್ ಮತ್ತು ಜೀಪ್ ಎಲ್ಲ ಇರ್ತಿತ್ತು. ಅಲ್ಲಿ ಯೂಶ್ವಲಿ ಕ್ಯಾಬ್ಗಿಂತಲೂ ಜೀಪ್ ಜಾಸ್ತಿ, ಬಿಕಾಸ್ ಆಫ್ ಹಿಲ್ ಸ್ಟೇಷನ್ ಅಲ್ಲ, ಅದಕ್ಕೆ. ಸೊ ಅವ್ರ ಹತ್ರ ಇದ್ದಿದ್ದು ಪ್ಯಾಕೇಜಸ್ ಇದು. ಇದರಲ್ಲಿ ನಾವು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕಮ್ಮಿ ಮಾಡ್ಕೊಂಡ್ವಿ. ಇಲ್ಲಿ ಇರೋ ಎಲ್ಲ ಪ್ಲೇಸಿಗೂ ಕರ್ಕೊಂಡು ಹೋಗಿರು. ಬಟ್ ಮೋರ್ ಆರ್ ಲೈಕ್ ರೊಟೀನ್, ಪಕ್ಕದಲ್ಲೇ ಇರುತ್ತೆ ಆ್ಯಂಡ್ ಸೇಮ್ ಒಂದೇ ಥರನೂ ಇರುತ್ತೆ. ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ರೆಫರೆನ್ಸ್ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ. ಆ್ಯಂಡ್ ಯು ಕ್ಯಾನ್ ಇವನ್ ಯೂಸ್ ದಟ್ ಫೋನ್ ನಂಬರ್. ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಕನೆಕ್ಟ್ ಮಾಡ್ತಾರೆ. ದಟ್ಸ್ ಇಟ್ ಅಬೌಟ್ ಅವರ್ ಮುನ್ನಾರ್ ಟ್ರಿಪ್. ಇವಂದು ಎಲ್ಲ ಪ್ಲೇಸಸ್ ಕ್ಲೋಸ್ ಆಗಿತ್ತು ಆ್ಯಂಡ್ ತುಂಬ ಮಳೆ ಬರ್ತಿತ್ತು. ಇಟ್ ವಾಸ್ ದಿ ಬೆಸ್ಟ್ ಟ್ರಿಪ್ ಇನ್ ಮೈ ಲೈಫ್ ಅಂತ ಹೇಳ್ತೀನಿ. ಬಿಕಾಸ್ ಆ ಟೈಮಲ್ಲಿ ಮುನ್ನಾರ್ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ವಿತ್ ದಟ್ ಕ್ಲೌಡ್ಸ್ ಆ್ಯಂಡ್ ದ ಟ್ರೈನ್, ಗ್ರೀನರಿ, ಫಾಲ್ಸ್ ಎಲ್ಲ ಫುಲ್ ಆಫ್ ವಾಟರ್, ರಿವರ್ಸ್ ಎಲ್ಲ ತುಂಬ ವಾಟರ್ ಹೋಗ್ತಿರೋದ್ರಿಂದ ವೈಟಾಗಿ ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದರೆ ನನಗಂತೂ ಆ ಬ್ಯೂಟಿಯಿಂದನೇ ಐ ವಾಸ್ ಮಿಸ್ಮರೈಸ್ಡ್. ಸೊ if anyone is thinking about going to Munnar in the rainy season, I strongly suggest for it. But not when there is a red alert, because you will miss the places like us. Thank you for watching. Keep support, like, share and subscribe. See you in the next video.